ಹೋಲ್ಸೇಲ್ ಐಟಮ್, ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಿ. ಬನ್ನಿ ಅಕ್ಕ ಬನ್ನಿ, ಅತಿ ಕಡಿಮೆ ಬೆಲೆಯಲ್ಲಿ ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತದೆ. ವಾಷಿಂಗ್ ಮಿಷಿನ್, ತರಕಾರಿ ಕಟ್ ಮಾಡೋ ಮಿಷಿನ್, ಚಾರ್ಜರ್ ಲೈಟ್, USB ಫ್ಯಾನ್ ಎಲ್ಲ ಇದೆ. ಬನ್ನಿ ಅಕ್ಕ ಬನ್ನಿ, ನಿಮಗೆ ಬೇಕಾದ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಪಡೆಯಿರಿ. ಅಯ್ಯೋ ಇದೇನಪ್ಪ, ಇಷ್ಟು ದಿವಸ ಈ ಹಳ್ಳಿಗೆ ತರಕಾರಿ ಮಾರೋರು, ಮೀನು ಮಾರೋರು, ಬಟ್ಟೆ ಮಾರೋರು, ಸ್ವೆಟರ್ ಮಾರೋರು ಇವ್ರು ಬರ್ತಾ ಇದ್ರು. ಇವನು ಯಾರು? ಯಾವ್ದ್ಯಾವ್ದು ಐಟಮ್ಗಳನ್ನೆಲ್ಲ ತಗೊಂಡು ಬಂದ್ಬಿಟ್ಟವನಲ್ಲ. ಈ ಐಟಮ್ಗಳೆಲ್ಲ ನಾನು ಎಲ್ಲೂ ನೋಡೇ ಇಲ್ವಲ್ಲ. ತಡಿ, ಏನೇನೈತೆ ಅಂತ ನೋಡೋಣ. ಏನಪ್ಪ ಇದು, ಹೊಸ ಹೊಸ ಐಟಮ್ಗಳೆಲ್ಲ ತಂದ್ಬಿಟ್ಟಿದೆಯಲ್ಲ, ಏನಿದು? ಅಜ್ಜಿ, ಇದು ಹಳ್ಳಿಗಳಿಗೆ ಹೊಸದು ಅಜ್ಜಿ. ನಾನು ಇಷ್ಟು ದಿನ ಸಿಟಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ, ಇದೇ ಫಸ್ಟ್ ಟೈಮ್ ನಾನು ಹಳ್ಳಿಗೆ ಬಂದಿರೋದು. ಇಲ್ಲಿ ನೀವು ಪ್ರತಿದಿನ ಬಳಸೋ ವಸ್ತುಗಳು ಇವೆ ಅಜ್ಜಿ. ನೋಡಿ ಅಜ್ಜಿ, ವಾಷಿಂಗ್ ಮಿಷಿನ್ ಇದೆ. ನೋಡಿ ಅಜ್ಜಿ, ತರಕಾರಿ ಕಟ್ ಮಾಡೋ ಮಿಷಿನ್ ಇದೆ. ಈ ರೀತಿ ಎಲ್ಲ ಐಟಮ್ಗಳು ಇದಾವೆ ಅಜ್ಜಿ. ಇರಪ್ಪ, ನನಗೆ ಇವುಗಳ ಬಗ್ಗೆ ಗೊತ್ತಿಲ್ಲ. ನಾನು ಕಮಲನ್ನ ಕರಿತೀನಿ, ಅವಳು ಬಂದು ಏನಾರು ಬೇಕಾದರೆ ತಗೋತಾಳೆ. ಕಮಲ, ಕಮಲ ಬಾರಮ್ಮ ಇಲ್ಲಿ. ಇಲ್ಲಿ ಯಾರೋ ಏನೇನು ಐಟಮ್ಗಳು ತಗೊಂಡು ಬಂದವನೆ. ವಾಷಿಂಗ್ ಮಿಷಿನು, ತರಕಾರಿ ಕಟ್ ಮಾಡೋ ಮಿಷಿನ್ ಎಲ್ಲ ತಗೊಂಡು ಬಂದವನಂತೆ. ಬಾರಮ್ಮ ಇಲ್ಲಿ. ಏನಜ್ಜಿ ಕರೆದಿದ್ದು? ಕಮಲ, ಈ ಹುಡುಗ ಏನೇನೋ ಐಟಮ್ ತಂದಿದ್ದಾನೆ ಕಣಮ್ಮ. ಅದೇನೋ ಚಾರ್ಜಿಂಗ್ ಲೈಟ್ ಅಂತೆ, ತರಕಾರಿ ಕಟ್ ಮಾಡೋ ಮಿಷಿನ್ ಅಂತೆ, ಏನೇನೋ ತಂದಿದ್ದಾನೆ. ಇದ್ರ ಬಗ್ಗೆ ನನಗೆ ಗೊತ್ತಾಗಿಲ್ಲ, ಅದಕ್ಕೆ ನೀನೇನು ಕರೆದೆ. ನಿನ್ಗೇನಾದ್ರು ಬೇಕಾದರೆ ನೋಡಿ ತಗೊಳಮ್ಮ. ಸರಿ, ಈ ಕಡೆ ಬಾಜಿ, ನೋಡೋಣ ಏನೇನಿದೆ ಅಂತ. ಅಣ್ಣ, ಅದ್ಯಾವುದೋ ತರಕಾರಿ ಕಟ್ ಮಾಡೋ ಮಿಷಿನು, ಅದನ್ನು ತೋರಿಸೋಣ. ನೋಡಿ ಅಕ್ಕ, ಇದೇ ತರಕಾರಿ ಕಟ್ ಮಾಡೋ ಮಿಷಿನು. ಬರೀ 150 ರೂಪಾಯಿ ಅಷ್ಟೇ. ಏನಣ್ಣ, ಬರೀ 150 ರೂಪಾಯಿನಾ? ಹೌದು ಕಣಕ್ಕ, ಎಲ್ಲ ಕಡಿಮೆ ರೇಟಲ್ಲೇ ಕೊಡ್ತಾ ಇರೋದು. ಇದರಲ್ಲಿ ಯಾವ ರೀತಿ ಅಣ್ಣ ತರಕಾರಿ ಕಟ್ ಮಾಡೋದು? ಏನಿಲ್ಲ ಕಣಕ್ಕ, ಇದ್ರೊಳಗಡೆ ತರಕಾರಿ ಹಾಕೋದು. ಇಲ್ಲಿ ಸೈಡಲ್ಲಿ ಒಂದು ಹ್ಯಾಂಡಲ್ ಇದೆ ಅಲ್ಲ ನೋಡಿ, ಅದನ್ನು ತಿರುಗಿಸೋದು, ಆಟೋಮೆಟಿಕ್ ಆಗಿ ತರಕಾರಿ ಕಟ್ ಆಗುತ್ತೆ. ನೋಡಜ್ಜಿ, ಯಾವ್ಯಾವ ರೀತಿ ಮಿಷಿನ್ ಇದ್ದಾವೆ ಅಂತ. ಇದ್ರೊಳಗಡೆ ತರಕಾರಿ ಹಾಕ್ಬಿಟ್ಟು ಅಲ್ಲಿ ಹ್ಯಾಂಡಲ್ ಕೊಟ್ಟವನಲ್ಲ, ಅದನ್ನ ಸೈಕಲ್ ಚಕ್ರ ತಿರುಗಿಸಂಗೆ ತಿರುಗಿಸ್ಬಿಡೋದಂತೆ. ಆಗ ತರಕಾರಿ ಎಲ್ಲ ಕಟ್ ಆಗಿಬಿಡುತ್ತಂತೆ. ಇದರಲ್ಲಿ ಯಾವ್ಯಾವ ತರಕಾರಿ ಕಟ್ ಮಾಡ್ಬೋದಣ್ಣ? ಎಲ್ಲ ತರಕಾರಿನೂ ಕಟ್ ಮಾಡ್ಬೋದು ಕಣಕ್ಕ. ಕ್ಯಾರೆಟು, ಆಮೇಲೆ ಟೊಮಾಟೊ, ಎಲ್ಲ ತರಕಾರಿನೂ ಕಟ್ ಮಾಡ್ಬೋದು. ತಗೊಳ್ಳೆ ಕಮಲ, ಮೊದಲೇ ನಿನ್ನ ಗಂಡ ಅಡುಗೆ ಲೇಟಾಗಿ ಮಾಡ್ತಾಳೆ ಅಂತ ಯಾವಾಗಲೂ ಜಗಳ ಆಡ್ತಾ ಇರ್ತಾನೆ. ಈ ತರಕಾರಿ ಕಟ್ ಮಾಡೋ ಮಿಷಿನ್ ತಗೊಂಡು ತರಕಾರಿನ ಬೇಗ ಬೇಗ ಕಟ್ ಮಾಡಿ ಬೇಗ ಬೇಗ ಅಡುಗೆ ಮಾಡಿದ್ರೆ ಅವನಿಗೂ ನಿನ್ನ ಮೇಲೆ ಪ್ರೀತಿ ಬರುತ್ತೆ. ಸುಮ್ಕಿರಜ್ಜೆ, ನಾವೆಲ್ಲಿ ಜಗಳ ಆಡ್ತಿದ್ವು. ಅಣ್ಣ, ಇದೊಂದು ಮಿಷಿನ್ ಕೊಡೋಣ, ತರಕಾರಿ ಕಟ್ ಮಾಡೋ ಮಿಷಿನ್ ಒಂದು. ಹಾಂ ತಗೊಳ್ಳಿ ಅಕ್ಕ. ಬೇರೆ ಇನ್ನೂ ಐಟಮ್ಗಳಿದ್ದಾವೆ ನೋಡಿ, ಏನಾದರೂ ಬೇಕಾದ್ರೆ. ಬೇರೆ ಏನಿದೆ ಅಜ್ಜಿ ಇಲ್ಲಿ? ಅದೆಂಥದ್ದು ವಾಷಿಂಗ್ ಮಿಷಿನ್ ಇದೆ ಅಂತ ಇದ್ನಮ್ಮ. ಅಣ್ಣ, ವಾಷಿಂಗ್ ಮಿಷಿನ್ ಐತೆ? ಹಾಂ ಐತೆ ಕಣಕ್ಕ. ನೋಡಿ, ಇದೆ ವಾಷಿಂಗ್ ಮಿಷಿನ್. ಅಣ್ಣ, ಏನಿದು ಒಂದು ಚಕ್ರ ರೀತಿ ಇರೋದು ಕೊಟ್ಬಿಟ್ಟು ಇದನ್ನ ವಾಷಿಂಗ್ ಮಿಷಿನ್ ಅಂತ ಇದೆಯಲ್ಲ? ಅಕ್ಕ, ಇದು ವಾಷಿಂಗ್ ಮಿಷಿನ್ ಅಂದರೆ ದೊಡ್ಡ ವಾಷಿಂಗ್ ಮಿಷಿನ್ ಅಲ್ಲ, ಇದು ಸ್ಪಿನ್ ವೀಲ್ ರೀತಿ ತಿರುಗುತ್ತೆ. ಅದರಿಂದ ಬಟ್ಟೆಗಳು ಕೊಳೆ ಎಲ್ಲ ಹೋಗುತ್ತೆ. ಇದು ಹೆಂಗನ ಉಪಯೋಗಿಸೋದು? ಇದೇನಿಲ್ಲ ಕಣಕ್ಕ, ಇದನ್ನ ಬಕೆಟ್ ಒಳಗಡೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಬಟ್ಟೆ ಪೌಡ್ರ್ ಹಾಕ್ಬಿಟ್ಟು ಬಟ್ಟೆಗಳು ಹಾಕ್ಬಿಡೋದು. ಆಮೇಲೆ ಕರೆಂಟ್ ಆನ್ ಮಾಡಿದಾಗ ಇದು ಚಕ್ರ ರೀತಿ ತಿರುಗಿ ಬಟ್ಟೆಲಿರೋ ಕೊಳೆ ಎಲ್ಲ ತೆಗೆಯುತ್ತೆ. ಇದರಲ್ಲಿ ಎಲ್ಲ ಬಟ್ಟೆನೂ ಒಗಿಬೋದಣ್ಣ? ಇಲ್ಲ ಕಣಕ್ಕ, ದೊಡ್ಡ ದೊಡ್ಡ ಬಟ್ಟೆಗಳನ್ನೆಲ್ಲ ಒಗಿಯೋಕ್ಕಾಗೋದಿಲ್ಲ. ಸಣ್ಣದು ಮಕ್ಕಳದು
ನಿಕ್ಕರು ಬನೀನ್ಗಳು ಖರ್ಚೀಪು ಸಣ್ಣ ಸಣ್ಣ ಟವಲು ಅದನ್ನ ಮಾತ್ರ ಒಗಿಬೋದು ಕಣಕ್ಕ. ತಗೊಳ್ಳೆ ಕಮಲ ವಾಷಿಂಗ್ ಮಿಷಿನ್ನು ಒಂದು. ಏ ಬೇಡ ಕಣಜ್ಜಿ, ದೊಡ್ಡ ದೊಡ್ಡ ಬಟ್ಟೆಗಳನ್ನೆಲ್ಲ ಒಗೆಯೋಕ್ಕಾಗಲ್ವಂತೆ. ತಗೊಳ್ಳಿ ಅಕ್ಕ, ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಒಗಿಬೋದು. ಏ ಕಮಲ ತಗೊಳಮ್ಮ, ಎಷ್ಟು ಅಂತ ಕೇಳ್ಬಿಟ್ಟು. ಎಷ್ಟಣ್ಣ ಅದು? ಇದು ಕೇವಲ 900 ರೂಪಾಯಿ ಕಣಕ್ಕ. ಅಜ್ಜಿ ವಾಷಿಂಗ್ ಮಿಷಿನು 5,000 10,000 ಇದೆ, ಇವನು ಬರೀ 900 ರೂಪಾಯಿ ಕೊಡ್ತಾ ಇದ್ದಾನೆ ಕಣಜ್ಜಿ. ಅದು ಚಿಕ್ಕದು ಒಳ್ಳೆ ಚಕ್ರ ರೀತಿ ಇದೆಯಲ್ಲಮ್ಮ, ಅದಕ್ಕೆ 900 ರೂಪಾಯಿ ಕೊಡ್ತಾ ಇದ್ದಾನೆ. ಇದೇನು ದೊಡ್ಡ ವಾಷಿಂಗ್ ಮಿಷಿನ್ ಅಲ್ವಲ್ಲ. ಹಾಂ ಆಯಿತು, ಅದು ವಾಷಿಂಗ್ ಮಿಷಿನ್ ಒಂದು ಕೊಡಿ. ಹಾಂ ತಗೊಳ್ಳಿ ಅಕ್ಕ. ಇದು ತಗೊಳ್ಳಿ ಅಕ್ಕ, ಚಾರ್ಜಿಂಗ್ ಲೈಟು. ಹಾಂ ನಾನು ಚಾರ್ಜಿಂಗ್ ಲೈಟ್ನೇ ಹುಡುಕ್ತಾ ಇದ್ದೆ ಕಣಣ್ಣ. ಇಲ್ಲಿ ಅವಾಗ ಕರೆಂಟ್ ತೆಗೆದು ಬಿಡ್ತಾರೆ ರಾತ್ರಿ ಟೈಮು, ಅದಕ್ಕೆ ಒಂದು ಚಾರ್ಜಿಂಗ್ ಲೈಟ್ ತಗೋಬೇಕು ಅಂತ ಇದ್ದೆ. ಎಷ್ಟಣ್ಣ ಅದು ಚಾರ್ಜಿಂಗ್ ಲೈಟು? ಇದು ಕೇವಲ 100 ರೂಪಾಯಿ ಕಣಕ್ಕ. ಕರೆಂಟ್ ಇರುವಾಗ ಚಾರ್ಜ್ ಮಾಡಿ ಇಟ್ಕೊಂಡ್ಬಿಡಿ, ಕರೆಂಟ್ ಹೋದಾಗ ಆನ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಸರಿ, ಅದನ್ನು ಒಂದು ಕೊಡೋಣ. ಇದು ಜ್ಯೂಸ್ ಮಾಡೋ ಮಿಷಿನ್ ಬೇಡವನಕ್ಕ? ಏನಣ್ಣ, ಜ್ಯೂಸ್ ಮಾಡೋದಕ್ಕೂ ಮಿಷಿನ್ ಬಂದೈತೆ? ಹ್ಞೂ ಕಣಕ್ಕ, ಈ ಮಿಷಿನ್ ಒಳಗಡೆ ಹಣ್ಣುಗಳು ಹಾಕ್ಬಿಟ್ಟು ಈ ಹ್ಯಾಂಡಲ್ನ ತಿರುಗಿಸ್ಬಿಟ್ರೆ ಅಲ್ಲಿ ಕೆಳಗಡೆ ಲೋಟ ಇಟ್ಬಿಟ್ರೆ ಜ್ಯೂಸ್ ಆಗಿಬಿಡುತ್ತೆ ಕಣಕ್ಕ. ಅಯ್ಯೋ ನಾವು ಹಳ್ಳಿ ಜನ, ನಮಗೆ ನಿಂಬೆಹಣ್ಣಿನ ಶರ್ಬತ್ತೆ ಸಾಕು ಕಣಪ್ಪ. ಈ ಜ್ಯೂಸ್ ಎಲ್ಲ ಯಾರು ಮಾಡ್ಕೊಂಡು ಕುಡಿತಾರೆ? ಇದರಲ್ಲಿ ಜ್ಯೂಸ್ ಮಾಡೋದಕ್ಕೆ ಕಿತ್ಲೆಹಣ್ಣು, ಮೋಸಂಬಿ ಹಣ್ಣು, ಆ್ಯಪಲ್ಲು, ಆಮೇಲೆ ಕಲ್ಲಂಗಡಿ ಹಣ್ಣು ಎಲ್ಲ ತಗೊಂಡು ಬರಬೇಕಾಗ್ತದೆ. ಹ್ಞೂ ಕಣಜ್ಜಿ, ಇದ್ರೊಳಗಡೆ ಹಣ್ಣುಗಳನ್ನ ಹಾಕ್ಬಿಟ್ಟು ಹ್ಯಾಂಡಲನ್ನು ತಿರುಗಿಸಿಬಿಟ್ರೆ ಅದು ಜ್ಯೂಸ್ ಆಗುತ್ತೆ. ಇದು ಎಷ್ಟನ್ನ ಜ್ಯೂಸ್ ಮಾಡೋ ಮಿಷಿನು? ಅದು 200 ರೂಪಾಯಿ ಕಣಕ್ಕ. ಆಯಿತು, ಇದನ್ನು ಒಂದು ಕೊಟ್ಬಿಡೋಣ. ಪಾಪ ಮನೆಯಾಗ ಮಕ್ಕಳು ಇರ್ತವೆ, ಅವ್ರಿಗೆ ಜ್ಯೂಸು ಮಾಡಿಕೊಡೋಣ. ಹಾಂ ತಗೊಳ್ಳಿ ಅಕ್ಕ. ಇನ್ನೇನಾದರೂ ಬೇಕಾದರೆ ನೋಡಿ ಅಕ್ಕ, ತಗೊಳ್ಳಿ. ಇದು ನಮ್ಮ ಮನೆಯದು ಗ್ಯಾಸ್ ಲೈಟರು ಹಾಳಾಗ್ಬಿಟ್ಟಿದೆ ಕಣಣ್ಣ. ಎಷ್ಟು ಹಚ್ಚಿದ್ರು ಹತ್ತುತ್ತಾನೆ ಇಲ್ಲ. ಗ್ಯಾಸ್ದು ಲೈಟರ್ ಇದೆಯಣ್ಣ? ಹ್ಞೂ ಆಯ್ತಾ ಕಣಕ್ಕ, ಬರೀ 30 ರೂಪಾಯಿ ತಗೊಳ್ಳಿ. ಹಾಂ ಕೊಡಿ ಅಣ್ಣ ಅದೊಂದು. ಏನೇನೋ ಹೊಸ ಹೊಸ ಐಟಂಗಳು ತಂದಿದ್ದಾರೆ ಅಣ್ಣ. ಇದರಲ್ಲಿ ಕಾರು ಬಸ್ಸು ಇದ್ರೆ ತಕೊಂಡ್ಬಿಡೋಣ. ಅಯ್ಯೋ ಇವನು ಬೇರೆ ಬಂದಲ್ಲಪ್ಪ, ಇನ್ನೂ ಮುಗೀತು. ಅಜ್ಜಿ ನನಗೆ ಕಾರ್ ತಕೊಡಜ್ಜಿ, ಬಸ್ ತಕೊಡಜ್ಜಿ ಅಂತ ತಲೆ ತಿಂತಾನೆ ಈಗ. ಏನು ಪುಟ್ಟ, ನಿನಗೇನು ಬೇಕು? ಅಂಕಲ್ ಅಂಕಲ್, ಕಾರ್ ಇದೆಯಾ? ಕಾರ್ ಇದೆ ಪುಟ್ಟ, ರಿಮೋಟ್ ಕಾರು. ರಿಮೋಟ್ ಕಾರು? ಅಜ್ಜಿ ಅಜ್ಜಿ, ರಿಮೋಟ್ ಕಾರ್ ತಕೊಡಜ್ಜಿ. ಅಯ್ಯೋ ನೀನೇನಪ್ಪ, ಚಿಕ್ಕ ಮಕ್ಕಳದು ಯಾವುದೇ ಐಟಮ್ ಇಲ್ಲ ಅಂತ ಹೇಳ್ಬಾರ್ದಾ? ಅವನು ಕಾರ್ ಇದೆಯಾ ಅಂದ ಕೂಡಲೇ ರಿಮೋಟ್ ಕಾರ್ ಐತೆ ಅಂತ ಹೇಳ್ತೀಯಲ್ಲ. ಏ ಅಜ್ಜಿ ತಕೊಡಿ ಅಜ್ಜಿ, ಚಿಕ್ಕ ಮಗು ಪಾಪ ಖುಷಿ ಪಡುತ್ತೆ. ಅವಾಗ್ಲಿಂದ ನೀವು ಏನು ತಗೊಂಡೇ ಇಲ್ಲ. ಎಷ್ಟಪ್ಪ ಅದು ಕಾರು? ಅಜ್ಜಿ ಇದು ರಿಮೋಟ್ ಕಾರು, ರಿಮೋಟ್ ಎಲ್ಲ ಬರುತ್ತೆ, ರಿಮೋಟಿಂದ ಆಪ್ರೇಟ್ ಮಾಡೋದು. ಒಳಗಡೆ ಶೆಲ್ಲೆಲ್ಲ ಹಾಕಿರ್ತಾರೆ. ಇದಕ್ಕೆ 400 ರೂಪಾಯಿ ಆಗುತ್ತೆ ಕಣಜ್ಜಿ. ಯಪ್ಪ 400 ರೂಪಾಯಿನಾ? ಅಯ್ಯೋ ಬೇಡ ಬಿಡಪ್ಪ. ಅಜ್ಜಿ ಅಜ್ಜಿ, ನನಗೆ ರಿಮೋಟ್ ಕಾರ್ ಬೇಕು. ಲೇ ಪುಟ, ಆ ಅಣ್ಣ 400 ರೂಪಾಯಿ ಹೇಳ್ತಾವನೆ, ನಾನೀಗ 400 ರೂಪಾಯಿನ ಎಲ್ಲಿಂದ ತರಲಿ? ಅಜಯ್ ತಕೊಡು, ಪಾಪ ಹುಡುಗ ಆಸೆ ಪಡ್ತಾ ಇದ್ದಾನೆ. ಏ ಸುಮ್ಕಿರಮ್ಮ ನೀನು, ನನಗೆ ಖರ್ಚಿಗೆ ಕಾಸಿಲ್ಲ ಅಂತ ಕೂತಿದ್ದೀನಿ, 400 ರೂಪಾಯಿ ಎಲ್ಲಿಂದ ತರಲಿ ಈಗ ನಾನು? ಅಯ್ಯೋ ಇವನು ಇನ್ನು ಬಿಡಲ್ಲ ಕಣಪ್ಪ. ಅದೆಂಥದ್ದು ಆಯಿತು, ಕೊಟ್ಬಿಡಪ್ಪ. ಅದು ರಿಮೋಟ್ ಕಾರು ಎಂಥದೋ ಕೊಟ್ಬಿಡು ಹೋಗ್ಲಿ. ತಗೊಳಪ್ಪ ರಿಮೋಟ್ ಕಾರು. ಅಜ್ಜಿ ಅಜ್ಜಿ, ನಾನು ಸ್ಕೂಲ್ಗೆ ಹೋಗುವಾಗ ಲಂಚ್ ಬಾಕ್ಸ್ ತಗೊಂಡೋಗ್ತೀನಲ್ಲ, ಅದೆಲ್ಲ ಮುರಿದೋಗೈತೆ.
ಇದು ಲಂಚ್ ಬಾಕ್ಸ್ ಇದ್ರೆ ತಗೊಳಜ್ಜಿ. ಈ ರಿಮೋಟ್ ಕಾರ್ ತಗೊಳ್ಳೋ ಬದಲು ಆ ಲಂಚ್ ಬಾಕ್ಸ್ನೇ ತಗೋಬೋದಾಗಿತ್ತಪ್ಪ. ಹಾ ನನಗೆ ರಿಮೋಟ್ ಕಾರು ಬೇಕು, ಲಂಚ್ ಬಾಕ್ಸ್ ಬೇಕು. ಹಾ ಸರಿ ಸರಿ. ಲಂಚ್ ಬಾಕ್ಸ್ ಇದೇನಪ್ಪ, ಚಿಕ್ಕ ಮಕ್ಕಳು ಸ್ಕೂಲಿಗೆ ತಗೊಂಡೋಗೋ ಅಂಥದ್ದು? ಹಾಂ ಆಯ್ತಾ ಕಣಜ್ಜಿ. 40 ರೂಪಾಯಿದು ಅಷ್ಟೇನೆ. ಹಾಂ ಕೊಡಪ್ಪ ಅದೊಂದು. ಏ ನನಗೆ ಹೊಸ ಲಂಚ್ ಬಾಕ್ಸ್ ಬಂತು. ಅಜ್ಜಿ ಅಜ್ಜಿ ಒಂದು ವಾಚ್ ತಗೊಳಜ್ಜಿ. ಇಲ್ಲ ಇವಂದು ಹೇಳೋ ಕತೆ ಆಯ್ತು ಕಣ. ಬಿಟ್ರೆ ಒಂದಾದ್ಮೇಲೊಂದು ಕೇಳ್ತಾ ಅವನೆ, ಅತ್ತ ಕೊಡು ಇತ್ತ ಕೊಡು ಅಂತ. ವಾಚು ಇದೇನಪ್ಪ? ಆಯ್ತಾ ಕಣಜ್ಜಿ, ಚಿಕ್ಕ ಮಕ್ಕಳು ಕಟ್ಟೋ ವಾಚು 30 ರೂಪಾಯಿ ಅಷ್ಟೇನೆ. ತಗೋಪುಟ ವಾಚು. ಅಜ್ಜಿ ಅಜ್ಜಿ ನನಗೆ ಕ್ರಿಕೆಟ್ ಆಡಕ್ಕೆ ಒಂದು ಬ್ಯಾಟ್ ತಗೊಳಜ್ಜಿ. ಅಯ್ಯೋ ವಿಧಿಯೇ, ಈ ಹುಡುಗ ನಿಲ್ಸೋದೇ ಇಲ್ವಲ್ಲಪ್ಪ. ಒಂದಾದ್ರ ಮೇಲೊಂದು ಕೇಳ್ತಾನೆ ಅವನೇ, ಬ್ಯಾಟ್ ತಕೊಡು ವಾಚ್ ತಕೊಡು ಅಂತಾನ. ಅದೆಂಥದೋ ಬ್ಯಾಟ್ ಇದೆಯೇನಪ್ಪ? ಆಯ್ತಾ ಕಣಜ್ಜಿ, ಪ್ಲಾಸ್ಟಿಕ್ ಬ್ಯಾಟು ಇದು 40 ರೂಪಾಯಿ ಅಷ್ಟೇನೆ. ಹಾಂ ಕೊಟ್ಬಿಡಪ್ಪ ಅದೊಂದನ್ನ. ತಗೋಪುಟ ಬ್ಯಾಟು. ಅಣ್ಣ ನಮ್ಮದು ಎಲ್ಲ ಸೇರಿ ಎಷ್ಟಾಯ್ತು ಹೇಳೋಣ? ಅಕ್ಕ ನಿಮ್ಮದು ಎಲ್ಲ ಸೇರಿ 1350 ರೂಪಾಯಿ ಆಗಿದೆ ಕಣಕ್ಕ. ಹಾಂ ತಗೊಳ್ಳೋಣ. ಹಾಂ ಹಂಗೆ ನಮ್ದು ಎಷ್ಟಾಯ್ತು ಹೇಳಪ್ಪ? ಅಜ್ಜಿ ನಿಮ್ಮದು ಎಲ್ಲ ಸೇರಿ 510 ರೂಪಾಯಿ ಆಯಿತು ಕಣಜ್ಜಿ. ಹಾಂ ತಗೊಳಪ್ಪ ದುಡ್ಡು. ಇನ್ನೇನಮ್ಮ ಕಮಲ, ನಡಿ ಎಲ್ಲ ಐಟಮು ತಗೊಂಡಾಯ್ತಲ್ಲ. ತರಕಾರಿ ಕಟ್ ಮಾಡೋ ಮಿಷಿನು, ಜ್ಯೂಸ್ ಮಾಡೋ ಮಿಷಿನು, ವಾಷಿಂಗ್ ಮಿಷಿನು, ಗ್ಯಾಸ್ ಲೈಟರು, ಚಾರ್ಜಿಂಗ್ ಲೈಟು ಎಲ್ಲ ತಗೊಂಡಿದ್ಯಾ? ನಡಿ ಮನೆಗೆ ಹೋಗಿ ಅದು ಹೆಂಗೆ ಉಪಯೋಗಿಸೋದಂತ ನೋಡೋಣ. ಲೇ ಪುಟ ನೀನು ನಡಿಯ ಮನೆಗೆ. ಹೋಲ್ಸೇಲ್ ಐಟಮ್ ಎಲ್ಲ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ಬನ್ನಿಯಕ್ಕ ಬನ್ನಿ. ವಾಷಿಂಗ್ ಮಿಷಿನ್, ತರಕಾರಿ ಕಟ್ ಮಾಡೋ ಮಿಷಿನ್, ಚಾರ್ಜರ್ ಲೈಟ್, USB ಫ್ಯಾನ್ ಎಲ್ಲ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ.